ಡ್ರ್ಯಾಗನ್ ರಾಷ್ಟ್ರ ಮತ್ತೆ ತನ್ನ ಶಕುನಿ ಆಟ ಶುರು ಮಾಡಿದೆ. ಜಗತ್ತಿನ ಕಣ್ತಪ್ಪಿಸಿ ಚೀನಾ ಪರ್ವತಗಳ ನಡುವೆ ಡ್ರೋನ್ಗಳ ಸೆಂಟರ್ ಸೃಷ್ಟಿಸ್ತಾ ಇದೆ. ಅಷ್ಟಕ್ಕೂ ಇದೇ ಡ್ರೋನ್ಗಳಿಂದ ಚೀನಾ ಭಾರತವನ್ನ ಟಾರ್ಗೆಟ್ ಮಾಡಲಿದೆಯಾ? ಇಲ್ಲಿದೆ ಚೀನಾ ಮಾಡ್ತಿರೋ ಕರ್ಮಕಾಂಡದ ರಿಪೋರ್ಟ್. ಒತ್ತೆಯಾಳು ರಾಷ್ಟ್ರದಲ್ಲಿ ಡ್ರೋನ್ ಪ್ರಪಂಚ, ಟಾರ್ಗೆಟ್ ಏಷ್ಯಾ, ವಾಂಟೆಡ್ ಭಾರತ. ಚೀನಾ ಅಂದ್ರೆ ಕಳ್ಳಾಟ, ನಂಬಿದವರಿಗೆ ಬೆನ್ನಿಗೆ ಚೂರಿ, ಮಾತೊಂದೇ ಕೆಲಸ ಮತ್ತೊಂದು. ಈಗ ವಿಶ್ವದ ಅತಿ ಎತ್ತರದ ಪರ್ವತ ಎವರೆಸ್ಟ್ ಸುತ್ತಲೂ ಹೊಸ ಆಟ ಶುರು ಮಾಡಿದೆ. ತುರ್ತು ನೆರವು, ಪರಿಸರ ಸಂರಕ್ಷಣೆ. ಇದೇ ಹೆಸರಿನಲ್ಲಿ ಚೀನಾ ಟಿಬೆಟ್ನಲ್ಲಿ ಹೊಸ ಡ್ರೋನ್ ಸಂಶೋಧನಾ ಕೇಂದ್ರ ಸ್ಥಾಪಿಸಿದೆ. ಆದರೆ ಈ ಯೋಜನೆ ನಿಜಕ್ಕೂ ವೈಜ್ಞಾನಿಕ ಸಂಶೋಧನೆಗೋ ಅಥವಾ ಗಡಿಯಲ್ಲಿ ತನ್ನ ಹಿಡಿತವನ್ನು ಮತ್ತಷ್ಟು ಬಿಗಿಗೊಳಿಸುವ ತಂತ್ರವೋ ಅನ್ನೋ ಅನುಮಾನ ಈಗಾಗಲೇ ಮೂಡಿದೆ. ಕೆಲ ದಿನಗಳ ಹಿಂದಷ್ಟೇ ಚೀನಾ ಟಿಬೆಟ್ನ ಕ್ವಿಜಾಂಗ್ ವಿಶ್ವವಿದ್ಯಾಲಯದಲ್ಲಿ ಡ್ರೋನ್ ಸಂಶೋಧನೆ ಮತ್ತು ಅಭಿವೃದ್ಧಿ ಕೇಂದ್ರಕ್ಕೆ ಚಾಲನೆ ಕೊಡಲಾಗಿದೆ. ಇಲ್ಲಿ ಎತ್ತರದ ಪ್ರದೇಶಗಳಲ್ಲಿ ಕಾರ್ಯನಿರ್ವಹಿಸುವ ಮಾನವರಹಿತ ವೈಮಾನಿಕ ವಾಹನಗಳ ಸಂಶೋಧನೆ ಮತ್ತು ಪರೀಕ್ಷೆಗೆ ಮೀಸಲಾದ ಚೀನಾದ ಮೊದಲ ವಿಶೇಷ ಕೇಂದ್ರ ಇದಾಗಿದೆ. ಅಲ್ಲಿಗೆ ಚೀನಾ ಹಿಮ ಪರ್ವತಗಳ ಹಿಂದೆ ಡ್ರೋನ್ಗಳನ್ನು ಸಿದ್ಧಪಡಿಸಿ ಶತ್ರುಗಳ ಮೇಲೆ ಕಣ್ಗಾವಲು ಇಡಲು ಸಿದ್ಧವಾಗಿದೆ. ಆ ರಾಷ್ಟ್ರಗಳ ಪಟ್ಟಿಯಲ್ಲಿ ಭಾರತವೂ ಇದೆ ಅನ್ನೋದು ಶಾಕಿಂಗ್ ಸುದ್ದಿ. ಹೌದು, ಈ ಡ್ರೋನ್ಗಳ ಕೇಂದ್ರದ ಸ್ಥಳವು ಮಹತ್ವದ್ದಾಗಿದೆ. ವಿಶ್ವದ ಅತಿ ಎತ್ತರದ ಶಿಖರ ಎವರೆಸ್ಟ್ ಸಮೀಪದಲ್ಲೇ ಇದನ್ನು ಸ್ಥಾಪಿಸಲಾಗಿದೆ. ಸಮುದ್ರ ಮಟ್ಟದಿಂದ 4000 ಮೀಟರ್ಗಿಂತಲೂ ಹೆಚ್ಚಿನ ಎತ್ತರದಲ್ಲಿರುವ ಟಿಬೆಟ್ನಲ್ಲಿ ಆಮ್ಲಜನಕ ಕಡಿಮೆ, ಹವಾಮಾನ ಕ್ಷಣಕ್ಕೂ ಬದಲಾಗುತ್ತೆ, ಭೂಪ್ರದೇಶವು ಅತ್ಯಂತ ದುರ್ಗಮ. ಇಂತಹ ಪರಿಸ್ಥಿತಿಯಲ್ಲೇ ಡ್ರೋನ್ಗಳನ್ನು ಪರೀಕ್ಷಿಸಿದರೆ ಯಾವುದೇ ಯುದ್ಧ ಭೂಮಿಯಲ್ಲೂ ಬಳಸಬಹುದು ಎಂಬುದು ಚೀನಾದ ಲೆಕ್ಕಾಚಾರ. ಅಷ್ಟೇ ಅಲ್ಲ, ಕೃತಕ ಬುದ್ಧಿಮತ್ತೆ ಮತ್ತು ಹೊಸ ಶಕ್ತಿ ತಂತ್ರಜ್ಞಾನದೊಂದಿಗೆ ಪ್ರಸ್ಥಭೂಮಿ ಇಂಟೆಲಿಜೆಂಟ್ ಲೋ ಆಲ್ಟಿಟ್ಯೂಡ್ UAE ಅಪ್ಲಿಕೇಶನ್ಸ್ ಎಂಬ ಹೊಸ ವಿಶೇಷ ಅಧ್ಯಯನವನ್ನು ವಿಶ್ವವಿದ್ಯಾಲಯ ಆರಂಭಿಸಿದೆ. ಈ ತಂತ್ರಜ್ಞಾನ ಈಗಾಗಲೇ ಎವರೆಸ್ಟ್ ಪ್ರದೇಶದಲ್ಲಿ ಬಳಕೆಯಾಗ್ತಿದೆ. 2024ರಿಂದ ನೇಪಾಳದ ಏರ್ ಲಿಫ್ಟ್ ಟೆಕ್ನಾಲಜಿ ಸಂಸ್ಥೆ ಚೀನಾದ DJI ತಯಾರಿಸಿದ ಹೆವಿ ಲಿಫ್ಟ್ ಡ್ರೋನ್ಗಳನ್ನು ಬಳಸಿಕೊಂಡು ಪರ್ವತಾರೋಹಣ ಸಾಮಗ್ರಿಗಳನ್ನು ಮೇಲಿನ ಶಿಬಿರಗಳಿಗೆ ತಲುಪಿಸ್ತಾ ಇದೆ. ಅದೇ ಡ್ರೋನ್ಗಳು ಕಸ ಮತ್ತು ಮಾನವ ತ್ಯಾಜ್ಯವನ್ನು ಕೆಳಕ್ಕೆ ತರುವ ಕೆಲಸವನ್ನು ಮಾಡ್ತಿವೆ. ಇದರಿಂದ ಶೆರ್ಪಾಗಳು ಎದುರಿಸುವಂಥ ಅಪಾಯ ಕಡಿಮೆಯಾಗಿದೆ. ಆದರೆ ಈ ಯೋಜನೆಯ ಇನ್ನೊಂದು ಮುಖದ ಬಗ್ಗೆ ಜಗತ್ತು ಕಣ್ಣಿಟ್ಟಿದೆ. ಗಡಿಗಸ್ತು, ನಿರಂತರ ನಿಗಾ, ಸೇನಾ ಲಾಜಿಸ್ಟಿಕ್ಸ್ ಮತ್ತು ಸೂಕ್ಷ್ಮ ಮೇಲ್ವಿಚಾರಣೆಗೆ ಈ ಡ್ರೋನ್ಗಳನ್ನು ಬಳಸಿದರೆ ಎವರೆಸ್ಟ್ ಪ್ರದೇಶವೇ ಮುಂದಿನ ತಂತ್ರಜ್ಞಾನ ಸ್ಪರ್ಧೆಯ ರಣರಂಗವಾಗುವ ಸಾಧ್ಯತೆ ಇದೆ. ಒಂದು ಕಡೆ ಸಂಶೋಧನೆ ಎನ್ನುತ್ತಾ ಚೀನಾ, ಮತ್ತೊಂದು ಕಡೆ ಗಡಿ ಭದ್ರತೆ ಎನ್ನುವ ನೆಪ. ಎವರೆಸ್ಟ್ ಶಿಖರದ ಮೇಲೆ ಹಾರುತ್ತಿರುವಂತಹ ಈ ಡ್ರೋನ್ಗಳು ನಿಜಕ್ಕೂ ಅಭಿವೃದ್ಧಿಯ ಸಂಕೇತನ ಅಥವಾ ಡ್ರ್ಯಾಗನ್ನ ಮತ್ತೊಂದು ಗುಪ್ತ ನಡೆಯ? ಈ ಪ್ರಶ್ನೆಗೆ ಉತ್ತರವನ್ನು ಕಾಲವೇ ಹೇಳಬೇಕಿದೆ.